ಶಿವಪುರದ ಶಾಲಾ ಶಿಕ್ಷಕ ಪ್ರಸಾದ್ ಪಿಬಿ ವಜಾಗೊಳಿಸುವಂತೆ ಆಗ್ರಹ. ಡಾಕ್ಟರ್ ಸಿದ್ದಲಿಂಗಯ್ಯ. ರಾಜ್ಯ ಸರ್ಕಾರದ ಆದೇಶದಂತೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವಿಚಾರದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಜಾತಿ ಸಮೀಕ್ಷೆ ಮಾಡಲು ಆಯೋಗ ರಚನೆ ಮಾಡಿದ್ದು, ಅವರು ಎಲ್ಲ ಅಧಿಕಾರಿಗಳಿಗೂ ಕಟ್ಟುನಿಟ್ಟಾಗಿ ಸಮೀಕ್ಷೆ ನಡೆಸುವಂತೆ ಸೂಚನೆ ನೀಡಿದ್ರು. ಈ ಆದೇಶವನ್ನು ಗಾಳಿಗೆ ತೂರಿ ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ಸಣ್ಣೇನಹಳ್ಳಿ ಗ್ರಾಮದ 4 ಕುಟುಂಬಗಳ ಮನೆಗೆ ಭೇಟಿ ನೀಡದೆ ಸಮೀಕ್ಷೆ ಮಾಡದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಅಲ್ಲಿಯ ಕುಟುಂಬಸ್ಥರು ದಲಿತ ಮುಖಂಡ ಕುಮಾರಯ್ಯ ಅವರಿಗೆ ದೂರವಾಣಿ ಕರೆ ಮೂಲಕ ಅವರಿಗಾದ ಅನ್ಯಾಯದ ಬಗ್ಗೆ ತಿಳಿಸಿದಾಗ ಅವರು ಶಿವಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕ ಪ್ರಸಾದ್ ಪಿಬಿ ಅವರಿಗೆ ಕುಮಾರಯ್ಯ ಫೋನ್ ಮಾಡಿದಾಗ ಅವರು ಏಕಾಏಕಿ ಅಟ್ರಾಸಿಟಿ ಹಾಕ್ಯೋ ಹೋಗೋ ಅವನ್ನೆಲ್ಲ ಬೇಕಾದಷ್ಟು ನೋಡಿದ್ದೇನೆ ಎಂದು ಅವಾಚ್ಯವಾಗಿ ಬೈದು ಫೋನ್ ಇಡು ಎಂದು ಫೋನ್ ಕಟ್ ಮಾಡ್ತಾರೆ. ಮತ್ತೆ ಕುಮಾರಯ್ಯ ಅವರು ಫೋನ್ ಮಾಡಿದ ಪ್ರಸಾದ್ ಸರ್ ಎಂದು ಕೇಳಿದಾಗ ಇಲ್ಲ ಅವರಪ್ಪ ಎಂದು ದುರಂಕಾರಿ ಮಾತನಾಡಿದ್ದಾನೆ. ಪ್ರಸಾದ್ ಮಾಸ್ಟರ್ ಸಾ ಅಲ್ಲ ಅವರಪ್ಪ ಕರೆಕ್ಟ್ ಮಾತಾಡ್ರಿ. ಮಾಸ್ಟರ್ ಏನ್ರಿ? ಯಾರು? ಪ್ರಸಾದ್ ಮಾಸ್ಟ್ರ ಶಿವಪುರದಾರ? ಅಲ್ಲ, ರಾಂಗ್ ನಂಬರ್. ಮತ್ತೆ ಯಾಕೆ ಹಂಗ್ ಮಾತಾಡ್ತೀಯಲ್ಲ? ಸರ್ ನಮಸ್ತೆ. ನಮಸ್ಕಾರ. ಪ್ರಸಾದ್ ಅವರ? ಹೌದು, ಹೇಳಿ ಸರ್. ನಾನು ಬೆಂಗಳೂರಿಂದ ಕುಮಾರ್ ಅಂತ ಅಟ್ರಾಸಿಟಿ ಕಮಿಟಿ ಮೆಂಬರು. ಯಾರು ಸರ್? ಬೆಂಗಳೂರಿಂದ ಕುಮಾರ್ ಅಂತ ಹೇಳಿ ಅಟ್ರಾಸಿಟಿ ಕಮಿಟಿ ಮೆಂಬರು. ಅಟ್ರಾಸಿಟಿ? ಹಾ 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 ಹಾಕ್ಯ ಹೋಗು. ಹಾ ಹಾಕ್ಯ ಹೋಗು. ಅವನ್ನೆಲ್ಲ ಬೇಕಾದಷ್ಟು ನೋಡಿದೀನಿ ನಾನು. ಪ್ರಸಾದ್ ಅವರ ಯಾರು ಅಂತಾನು ಗೊತ್ತು. ಕಳ್ಳ ನನ್ನ ಮಗನೇ, ಅಸೂಯೆ ನನ್ನ ಮಗನೇ, ಜಲಸ್ ನನ್ನ ಮಗನೇ, ಫೋನ್ ಇಡು. ಶಿಕ್ಷಕ ಪ್ರಸಾದ್ ಪಿಬಿ ವಿರುದ್ಧ ಶಿಕ್ಷಣ ಸಚಿವರಿಗೆ, ಹಾಸನ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಅರಸೀಕೆರೆ ತಾಲೂಕಾ ದಂಡಾಧಿಕಾರಿಗಳಿಗೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ, ಎಲ್ಲ ಅಧಿಕಾರಿಗಳಿಗೂ ಇದನ್ನ ಗಮನ ಹರಿಸಿ ಈ ಶಿಕ್ಷಕನ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು, ಸೇವೆಯಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ವಿಚಾರವಾಗಿ ಗೌರವಾನ್ವಿತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ದೂರು ನೀಡಿ 10 ದಿನ ಕಳೆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಕರ್ನಾಟಕ ದಲಿತ ಮತ್ತು ಹಿಂದುಳಿದ ವಿಚಾರ ಸಮಿತಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿದ್ದಲಿಂಗಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಸರ್ಕಾರ ವತಿಯಿಂದ ಜಾತಿ ಗಣತಿಯನ್ನು ಎಲ್ಲ ಜಿಲ್ಲೆ ಎಲ್ಲ ತಾಲೂಕಲ್ಲೂ ನಡೀತಾ ಇದೆ. ಒಂದು ಏನಂದರೆ, ಸರ್ಕಾರ ಆದೇಶದ ಮೇರೆಗೆ ಎಲ್ಲ ಶಾಲೆಯ ಟೀಚರ್ಸು, ಮಾಸ್ಟರು ಅವರೆಲ್ಲರೂ ಸೇರಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಎಲ್ಲ ಮನೆ ಹತ್ರ ಹೋಗ್ತಾ ಇದ್ದಾರೆ. ಕೆಲವು ಮನೆ ಹತ್ರ ಹೋಗ್ತಾ ಇದ್ದಾರೆ, ಕೆಲವ್ರ ಮನೆ ಹತ್ರ ಹೋಗ್ದಿರೇ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಆಗಿದೆ ಅಂತೇಳಿ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ. ಆ ರೀತಿ ಒಂದು ಸಣ್ಣ ಘಟನೆ ಆಗಿದೆ. ಎಲ್ಲಿ ಅಂದರೆ ಅರಸೀಕೆರೆ ಸನ್ನೇನಹಳ್ಳಿ ಗ್ರಾಮದಲ್ಲಿ, ಅರಸೀಕೆರೆ ತಾಲೂಕು. ಅಲ್ಲಿ ಬಂದ್ಬಿಟ್ಟು ಪ್ರಸಾದ್ BP ಅಂತೇಳಿ ಅವರು ಮಾಸ್ಟರ್ ಆಗಿರ್ತಾರೆ. ಅವರು ಆ ತಾಲೂಕಿಗೆ ಹೋಗಲ್ಲ, ಆದರೂ ಕೂಡ ಅವರು ಸೆನ್ಸಸ್ ಆಗಿದೆ ಅಂತೇಳಿ ಸುಮ್ಮನೆ ಆದರೂ ಸುಳ್ಳು ಬರ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರನ್ನ ಕುಮಾರಯ್ಯ ಅಟ್ರಾಸಿಟಿ ಮೆಂಬರು ಅವರು ಫೋನ್ ಮಾಡಿ ಕೇಳ್ತಾರೆ, ಸರ್ ಈ ಥರ ನಾನು ಕುಮಾರಯ್ಯ ಮಾತಾಡ್ತಾ ಇದ್ದೀನಿ, ತಾವು ಇಲ್ಲಿ ಸೆನ್ಸಸ್ ಮಾಡೋಕ್ಕೆ ಯಾವಾಗ ಬರ್ತೀರ ಅಂತ ಹೇಳಿದ್ರೆ ನೀನು ಯಾರು ಅಂತ ಕೇಳ್ತಾರೆ. ನಾನು ಅಟ್ರಾಸಿಟಿ ಕಮಿಟಿ ಮೆಂಬರು ಅಂತೇಳಿ ಕುಮಾರಯ್ಯ ಅವರು ಹೇಳ್ತಾರೆ. ಒಬ್ಬ ಮಾಸ್ಟ್ರದವರು ಸಾವಿರಾರು ಜನ ಮಕ್ಕಳಿಗೆ ಪಾಠ ಹೇಳುವಂಥ ಮಾಸ್ಟ್ರು ಒಬ್ಬ ವ್ಯಕ್ತಿ ಹತ್ರ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಪರಿಜ್ಞಾನ ಇಲ್ಲದಿರ ಅವರು ಏಕವಚನದಲ್ಲಿ ಏಕಾಏಕಿ ನೀನು ಯಾರು ಅಂತ ಕೇಳಿ ಅಟ್ರಾಸಿಟಿ ಕಮಿಟಿ ಮೆಂಬರು ಕುಮಾರಯ್ಯ ಅಂತ ಹೇಳಿದ್ರೆ ನೀನು ಯಾರಾದರೂ ನನಗೇನೋ ಅಂತೇಳಿ ಅವಾಚ್ಯ ಶಬ್ದಗಳಿಂದ ಬೈತಾರೆ. ಅವಾಚ್ಯ ಶಬ್ದಗಳು ಯೂಸ್ ಮಾಡೋಕ್ಕೆ ಇವರು ಅಧಿಕಾರ ಕೊಟ್ಟಿದ್ಯಾರು? ಮಾಸ್ಟರ್ ಅಂದಮೇಲೆ ಏನೋ ಅವ್ರು ಬಂದುಬಿಟ್ಟು ಸುಮ್ಮನೆ ಏನೋ ಜನಗಣತಿ ಮಾಡ್ತಾ ಇಲ್ಲ. ಒಂದು ಮನೆಗೆ 100 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಒಂದು ಮನೆಗೆ 100 ರೂಪಾಯಿ ಚಾರ್ಜ್ ಮಾಡಿ ಅವರು ಕೆಲಸ ಮಾಡ್ತಾ ಇರೋದು. ಏನೋ ಪುಕ್ಸಟ್ ಏನು ಮಾಡ್ತಾ ಇಲ್ಲ ಮಾಸ್ಟ್ರು ಪ್ರಸಾದ್ ಅವರು. ಅಲ್ಲಿ ಬಹುವಚನ ಯೂಸ್ ಮಾಡಬೇಕಾಯ್ತು, ಅವ್ರೇನು ಮಾಡ್ತಾವ್ರೆ ಏಕವಚನದಲ್ಲಿ. ನಿನಗೇನು ಅದೇನೋ ಅವಾಚ್ಯ ಶಬ್ದಗಳು ನಾನು ಬಳಸೋಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಅದು ಪವಿತ್ರವಾದಂಥ ಕನ್ನಡ ಭಾಷೆಯಲ್ಲಿ ನಾನು ಬಳಸೋಕ್ಕೆ ಇಷ್ಟ ಆಗಲ್ಲ. ಆದರೆ ಆ ಮಾಸ್ಟ್ರು ಬಳಸಿರುವಂಥ ಪದಗಳಿಗೆ ಕೇಳಿ ಮನಸ್ಸಿಗೆ ತುಂಬ ನೋವಾಗಿದೆ. ಅದರಿಂದ ಅವ್ರ ಮೇಲೆ ಅಟ್ರಾಸಿಟಿ ಕೇಸನ್ನು ದಾಖಲಿಸಿ ಕೂಡಲೇ ಅವರ ಕೆಲಸದಿಂದ ವಜಾಗೊಳಿಸಿ ಅವರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ಬೇಕಂತೇಳಿ ಅಲ್ಲಿ ತಾಲೂಕು ತಹಸೀಲ್ದಾರ್ ಅವರು ಮತ್ತು DC ಅವ್ರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಜಾತಿ ಜನಗಣತಿಯನ್ನು ಮಾಡೋಕ್ಕೆ ಹೇಳಿದ್ದು ನಾವಲ್ಲ, ಸರ್ಕಾರ ಹೇಳಿರೋದು. ಸರ್ಕಾರ ಹೇಳಿದ ಮೇಲೆ ಎಲ್ಲರೂ ಅದಕ್ಕೆ ನಾವು
ಗೌರವ ಕೊಟ್ಟು ಕೆಲಸ ಮಾಡಬೇಕು. ಅದು ಬಿಟ್ಟು ಪ್ರಸಾದ್ ಮಾಸ್ಟರ್ ಆದವರು ಏಕಾಏಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವ್ರಿಗೆ ಅವಮಾನ ಮಾಡಿ ಧಮಕಿ ಕೂಡ ಹಾಕಿದ್ದಾರೆ. ನಿನ್ನ ಕೈಯಲ್ಲಿ ಏನಾಗುತ್ತೋ ಮಾಡ್ಕೊ ಹೋಗು ಅಂತೇಳಿ ಧಮಕಿ ಕೂಡ ಹಾಕಿದ್ದಾರೆ. ಇಂಥ ಮಾಸ್ಟ್ಗಳಿಂದ ಸಾವಿರಾರು ಮಾಸ್ಟ್ಗಳಿಗೆ ಕೆಟ್ಟ ಹೆಸರು ಬರೋದನ್ನು ತಪ್ಪಿಸ್ಬೇಕು. ಮತ್ತು ಇವ್ರನ್ನ ಕೆಲಸದಿಂದ ವಜಾ ಮಾಡಿ ಆದಷ್ಟು ಬೇಗ ಇವ್ರನ್ನ ಬಂಧಿಸಿ ಅಟ್ರಾಸಿಟಿ ಕೇಸನ್ನು ಹಾಕಿ ಬಂಧಿಸಿ ಜೈಲಿಗೆ ಕಳಿಸ್ಬೇಕಂತೇಳಿ ಎಲ್ಲ ಮಾಸ್ಟರ್ಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಅಂದರೆ ನಿಮ್ಮ ಕೆಲಸ ನೀವೇನಿದೆ ಅದು ಮಾಡಿ. ನಿಮಗೆ ಸರ್ಕಾರ ಹೇಳಿದೆ ನೀವು ಮಾಡ್ತಾ ಇದ್ದೀರಾ, ನಮ್ಮ ಮಾತು ಕೇಳಿ ಮಾಡ್ಬೇಕಂತೇನಿಲ್ಲ. ಯಾಕೆಂದರೆ ನೀವೇನು ಸುಮ್ಮನೆ ಮಾಡ್ತಾ ಇಲ್ಲ. 100 ರೂಪಾಯಿ ಮನೆಗೆ ಚಾರ್ಜ್ ಮಾಡಿಕೊಂಡು ಮತ್ತು ಸಂಬಳನೂ ತೊಗೊಂಡು ಇದು ಮಾಡ್ತಾ ಇರೋದು, ಗೌರವಧನನ ಪಡಿತಾ ಇದ್ದೀರಿ. ಅದು ಬಿಟ್ಟು ಗೌರವ ಇಲ್ಲದೆ ನೀವು ನಿಂದನೆ ಮಾಡೋದು ತಪ್ಪು ಅಂತ ಹೇಳ್ತಾ ಇಂಥ ಪ್ರಸಾದ್ BP ಅಂಥವ್ರಿಗೆ ಮೊದಲು ಶಿಕ್ಷೆ ಆಗಬೇಕು. ಅಟ್ರಾಸಿಟಿ ಕೇಸ್ ಹಾಕಿ ದಾಖಲು ಮಾಡಿ ಅವ್ರನ್ನ ಜೈಲು ಕಳಿಸ್ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ಮತ್ತು ತಾಲೂಕು ತಹಸೀಲ್ದಾರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ನಾನು ಮಾತು ಮುಗಿಸ್ತೀನಿ. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.